ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೌದು, ಅವಳು ತಪ್ಪು ಮಾಡಿದ್ ನಿಜಾನೇ. ಒಂದು ಚಾನ್ಸ್ ಕೊಡೋಣ ಅಮ್ಮ. ಇಷ್ಟು ದೊಡ್ಡ ಮನೆಯಲ್ಲಿ ಅವಳು ಇರೋದಕ್ಕೆ ಸ್ಥಾನ ಇಲ್ವಾ? ಅವಳೇನ್ ನಮ್ಮ ಆಸ್ತಿಯಲ್ಲಿ ಭಾಗ ಕೇಳ್ತಿದ್ದಾಳ? ಇಲ್ಲ. ಅನುಪಮ ಅಮ್ಮವರು ಭಯ ಪಡ್ತಿದ್ದಾರೆ ಅಂತ ನಾನು ಮೊದಲನೇ ಸಲ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಕಲ್ಯಾಣಿ ನಮ್ಮವ್ರ ಜೊತೆ ಇರೋದಕ್ಕೆ ಬೇಡ ಅಂತಿದ್ದಾಳ? ಇಲ್ಲ. ಅವಳು ಪರಿಸ್ಥಿತಿ ನೋಡಿ ಬೇಜಾರಾಗಿದೆ. ಅದಕ್ಕೆ ಅವಳು ಬರಲ್ಲ ಅಂತ ಹೇಳಿದ್ರು ಬಲವಂತ ಮಾಡಿ ಕರ್ಕೊಂಡು ಬಂದೆ. ಒಂದು ವೇಳೆ ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಅವಳು ನಾಟಕ ಮಾಡಿ ಮತ್ತೆ ಈ ಮನೆಗೆ ಬರಬೇಕು ಅನ್ಕೊಂಡಿದ್ರೆ ನಾನ್ ಬಾ ಅಂತ ಹೇಳಿದ ಕೂಡಲೇ ಯಾಕೆ ಬರಲ್ಲ? ಅವಳನ್ನ ಬಾ ಅಂತ ಹೇಳಿದ ಕೂಡಲೇ ಅವಳು ಮೊದಲನೇದಾಗಿ ಯೋಚನೆ ಮಾಡಿದ್ದು ನಿಮ್ಮೆಲ್ಲರ ಬಗ್ಗೆ. ನೀವು ಹೀಗೆ ಹೇಳ್ತೀರಾ ಅಂತ ಅವಳು ಮೊದಲೇನೆ ಯೋಚನೆ ಮಾಡಿದ್ಲು. ಸಂಪದ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಲ್ಲ. ಕ್ಷಮಿಸೋಣ. ನಮ್ಮಲ್ಲೇ ಒಬ್ಳಾಗಿ ಈ ಮನೇಲಿ ಇರ್ತಾಳೆ. ಯಾರಿಗಿಷ್ಟ ಇದ್ರು ಸರಿ, ಇಲ್ದೇ ಇದ್ರು ಸರಿ. ನಿಮ್ಮಂತ ಒಳ್ಳೆ ಗಂಡಿನ ಬೇಡ ಅನ್ಕೊಂಡು ಹೊರಟೋದೆ. ನೀವು ನನಗೇನು ಅಲ್ಲ ಅಂತ, ನಿಮ್ ಪ್ರೀತಿಗಿಂತ ಸಿದ್ದು ಪ್ರೀತಿನೇ ದೊಡ್ಡದು ಅನ್ಕೊಂಡು ಭ್ರಮೆ ಪಟ್ಟೆ. ನನ್ನ ಕ್ಷಮಿಸಿ. ಮನೆಯಲ್ಲಿ ಎಲ್ರನ್ನೂ ಪ್ರೀತಿಯಿಂದ ನೋಡ್ಕೊಳ್ತಾ ಹೆತ್ತ ತಾಯಿ ಹಾಗೆ, ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ಳೋ ನಿಮಗೆ ಅನ್ಬಾರದ್ ಮಾತಂದೆ. ನನ್ನ ಕ್ಷಮಿಸಿ. ನನ್ನ ಮಗು ಹತ್ರ ಹೋಗ್ದ ಹಾಗೆ ತಡೀತಿದ್ದೀರಾ ಅನ್ನೋ ನೋವಲ್ಲಿ ಅಂದ್ಬಿಟ್ಟೆ ಅಷ್ಟೇ ಹೊರತು ನಿಮಗೆ ನೋವು ಕೊಡ್ಬೇಕು ಅಂತ ಅಲ್ಲಮ್ಮ. ಕಲ್ಯಾಣಿ, ನೀನೇನ್ ಭಯ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಶೌರ್ಯ ನಿನ್ ಗಂಡನೇ. ನಾನು ನಿನ್ ಸ್ಥಾನಕ್ಕೋಸ್ಕರ ಬಂದಿಲ್ಲ. ಮಗುಗೆ ಹೆಸರಿಗೆ ಹೆತ್ತ ತಾಯಿ ನಾನೇ ಆದ್ರು ಮಗು ಹುಟ್ಟಿದ ಕ್ಷಣದಿಂದ ಅವನು ಚೆನ್ನಾಗಿ ನೋಡ್ಕೊಳ್ತಾ ಅವನೇ ಪ್ರಾಣ ಅಂತ ಬದುಕ್ತಿದ್ಯ. ಅದೆಲ್ಲ ಗೊತ್ತಿದ್ದು ನಿನ್ನಿಂದ ನನ್ನ ಮಗುನ ದೂರ ಮಾಡೋದಕ್ಕೆ ಬಂದಿಲ್ಲ ಕಲ್ಯಾಣಿ. ಅತ್ತೆ, ಎಲ್ಲರಿಗಿಂತ ಹೆಚ್ಚು ನೀವು ನನ್ನಿಂದಾನೆ ನೋವು ಪಟ್ಟಿದ್ದೀರಾ. ಒಂದು ಕಡೆ ಹೆತ್ತ ಮಗನ ಭವಿಷ್ಯ, ಇನ್ನೊಂದು ಕಡೆ ಈ ಮನೆ ಮರ್ಯಾದೆ ಕೂಡ ನನ್ನಿಂದ ಹೋಯ್ತು. ನನ್ನ ಕ್ಷಮಿಸಿ ಅತ್ತೆ. ನೀನ್ ನನ್ನ ಮುಟ್ಟಬೇಡ. ಹೋಗು ಸಂಪದ, ಒಳಗೆ ಹೋಗು.
ಕಲ್ಯಾಣಿ. ಏನ್ ಯೋಚಿಸ್ತಾ ಇದೆಯಾ ಸಂಪದ? ಇದೇ ಯೋಚನೆನ ನನ್ನ ಪ್ರೀತಿ ಬೇಡ ಅಂತ ಹೊರಟೋಗೋಕ್ ಮುಂಚೆನೆ ಯೋಚನೆ ಮಾಡಿದ್ದಿದ್ರೆ ಇವತ್ತು ನಾವು ಹೀಗಿರ್ಬೇಕಾದ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಕಲ್ಯಾಣಿ ವಯಸ್ಸಲ್ಲಿ ಚಿಕ್ಕವಳು ಅನ್ಕೋ, ಅವಳು ಏನೋ ಹೇಳಿದ್ಲು ಅನ್ಕೋ, ನೀನ್ ನನ್ನನ್ನು ಬಿಟ್ಟು ಹೇಗೆ ಹೊರಟೋದೆ ಸಂಪದ? ಈಗ ನಿನಗೆ ನೋವು ಕೊಡಬೇಕು ಅಂತ ನಾನು ಈ ಮಾತನ್ನು ಕೇಳ್ತಿಲ್ಲ, ನನಗೆ ಅರ್ಥ ಆಗ್ದೇನೆ ಕೇಳ್ತಾ ಇದ್ದೀನಿ. ಕಲ್ಯಾಣಿ ನಿನಗೇನು ಹೇಳಿದ್ಲೋ ನನಗೆ ಗೊತ್ತಿಲ್ಲ. ಅವಳು ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ನೀನ್ ಯೋಚನೆ ಮಾಡ್ದೇನೆ ಹೊರಟೋಗಿ ತಪ್ಪು ಮಾಡ್ದೆ. ನೀನ್ ದೂರ ಆಗಿದೆಯಾ ಅನ್ನೋ ನೋವಲ್ಲಿ, ಕಲ್ಯಾಣಿ ಮೇಲಿನ ಕೋಪದಲ್ಲಿ ಅವಳಿಗೆ ಶಿಕ್ಷೆ ಆಗ್ಬೇಕು ಅಂತ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದೆ. ಪಾಪ, ತುಂಬಾ ದಿವಸ ಅವಳಿಗೆ ನಿನ್ನ ಮೇಲೆ ಪ್ರೀತಿಯಿಂದ ತುಂಬಾ ನೋವು ಕೊಟ್ಟೆ. ಅದಾದ ಮೇಲೆ ಕಲ್ಯಾಣಿ ನನ್ನ ಮೇಲೆ, ನನ್ನ ಮಗು ಮೇಲೆ ತೋರಿಸಿದ ಪ್ರೀತಿನ ನೋಡಿ ಅವಳಿಗೆ ತುಂಬಾ ಹತ್ರ ಆದೆ. ನಿಜ ಹೇಳಬೇಕು ಅಂದ್ರೆ ಕೆಲವೊಂದು ಟೈಮಲ್ಲಿ ನೀನ್ ನನಗ್ ನೆನಪೇ ಆಗ್ಲಿಲ್ಲ. ಕಲ್ಯಾಣಿಗೆ ನಮ್ಮಮ್ಮ ಒಂದು ಮಾತಂದ್ರು ನಮ್ಮಮ್ಮನ ಮೇಲೆ ಕೋಪ ಮಾಡ್ಕೊಳ್ಳೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದೆ. ನಿನಗೊಂದು ವಿಷಯ ಗೊತ್ತಾ? ನಮ್ಮ ಮಗು ಕಲ್ಯಾಣಿಗೆ ತುಂಬಾ ಹತ್ರ ಆಗಿದ್ದಾನೆ. ಎಲ್ಲಿವರೆಗೂ ಅಂದ್ರೆ ಅವಳನ್ನ ಬಿಟ್ಟು ನಾನು ಕರೆದ್ರೂ ಕೂಡ ಬರ್ದೇ ಇರೋ ಅಷ್ಟು. ಇಂಥ ಟೈಮಲ್ಲಿ ಸಾಯೋಕ್ ಹೊರಟಿದ್ ನಿನ್ನ ನೋಡಿದ ಕೂಡಲೇ ಒಂದು ಕ್ಷಣ ನನಗೇನು ಅರ್ಥನೇ ಆಗ್ಲಿಲ್ಲ. ನೋವು, ಕೋಪ, ಪ್ರೀತಿ, ಹೀಗೆ ಎಲ್ಲ ಎಮೋಷನ್ಸು ಒಂದೇ ಸಲ ಬಂದ್ಬಿಡ್ತು. ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ. ಅಮ್ಮ ಅವರು ಹೀಗೆಲ್ಲ ರಿಯಾಕ್ಟ್ ಆಗ್ತಾರೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ಎಲ್ರ ಮೇಲೂ ಬೇಕು ಅಂತ ಇರೋ ಕೋಪನ ಇನ್ನೂ ಜಾಸ್ತಿ ಮಾಡಿ ತೋರಿಸ್ದೆ. ಹಾಗೆ ತೋರಿಸಿದ್ರೇನೆ ಅವರು ನಿನ್ನ ಬಗ್ಗೆ ಏನು ಅನ್ಕೊಳ್ಳದೆ ಇರ್ತಾರೆ ಅಂತ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ನೀನ್ ಇಲ್ಲೇ ಇರು. ನಿನ್ನನ್ನು ಯಾರಾದ್ರೂ ಏನಾದ್ರೂ ಅಂದ್ರೆ ನನಗೆ ಹೇಳು. ಎಲ್ಲ ವಿಷಯದಲ್ಲೂ ನಾನು ನಿನ್ನ ಜೊತೆಲಿರ್ತೇನೆ. ಆದ್ರೆ ಒಬ್ಬ ಗಂಡನಾಗಲ್ಲ, ಒಬ್ಬ ಸ್ನೇಹಿತನಾಗಿ. ಯಾಕೆ ಅಂದ್ರೆ ನನ್ನನ್ನು ನಂಬಿರೋ ಕಲ್ಯಾಣಿಗೆ ನಾನು ಅನ್ಯಾಯ ಮಾಡಲ್ಲ. ಹಾಗೆ ಮಾಡಿ ಮನೇಲಿರೋರಿಗೆಲ್ಲ ನೋವು ಕೊಡಲ್ಲ. ನೀನ್ ಜಾಬ್ ಮಾಡ್ತೀನಿ ಅಂದ್ರು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರು ನಾನು ನಿನಗೆ ಜೊತೆಯಾಗೇ ಇರ್ತೀನಿ. ಬೇಕು ಅಂದ್ರೆ ನಿನಗೆ ದುಡ್ಡಿನ ಅವಶ್ಯಕತೆ ಬಂದ್ರೂ ನಾನು ಸಹಾಯ ಮಾಡ್ತೀನಿ. ಒಬ್ಬ ಸ್ನೇಹಿತ ಏನೆಲ್ಲ ಮಾಡ್ಬೋದೋ ಎಲ್ಲನೂ ಮಾಡ್ತೀನಿ. ಹಾಗಂತ ನಿನ್ನ ಈ ಮನೆಯಲ್ಲಿ ಬೇರೆಯವಳಾಗಿಡೋದಿಲ್ಲ. ಐ ಮೀನ್, ಅಮ್ಮ ಅವ್ರಿಗೆ ಏನು ಹೇಳೋಕ್ಕಾಗಲ್ಲ. ಈಗ ನಿನ್ನ ಲೈಫ್ ನಿನ್ನ ಕೈಯಲ್ಲೇ ಇದೆ. ಬೇಗ ಬದಲಾಗೋದನ್ನು ನೋಡು.
ಸಂಪದ ಎಲ್ಲಿಗೂ ಹೋಗಲ್ಲ ಅಜ್ಜಿ. ಸಂಪದನ ಹೊರಗಡೆ ಕಳಿಸಿದ್ರೆ ನಾನು ಕೂಡ ಹೊರಟೋಗ್ತೀನಿ. ಏನಮ್ಮ ಈ ವಿಶ್ವ ಪರೀಕ್ಷೆ? ವಿಜಯದಶಮಿ ದಿನ ರಾಕ್ಷಸ ಸಂಹಾರ ನಡೀತು. ಕೆಟ್ಟದ್ರ ಮೇಲೆ ಒಳ್ಳೆದೇ ಅಲ್ವಾ ಗೆದ್ದಿತ್ತು? ಮತ್ತೆ ನಿನ್ನ ಪೂಜೆನ ಮಾಡ್ತಾ ನಿತ್ಯ ನಿನ್ನ ಬೇಡ್ಕೊಳ್ಳೋ ನಮ್ಮ ಮನೇಲಿ, ಅದು ಕೂಡ ವಿಜಯದಶಮಿ ದಿನನೇ ಆ ರಾಕ್ಷಸಿ ಮನೆಗೆ ಕಾಲಿಟ್ಲು. ಶೌರ್ಯ ಕಲ್ಯಾಣಿನ ಅರ್ಥ ಮಾಡಿಕೊಂಡು ಇವಾಗ ಒಬ್ರಿಗೊಬ್ರು ಪ್ರಾಣವಾಗಿ ಬದಲಾಗಿದ್ದಾರೆ. ಮನೆ ಮಧ್ಯದಲ್ಲಿರೋ ಅಡ್ಡಗೋಡೆನ ಕೂಡ ತೆಗೆಸಿದ್ದಾನೆ. ಇನ್ಮೇಲೆ ಎಲ್ಲರೂ ಸೇರಿ ಸಂತೋಷವಾಗಿರ್ತೀವಿ ಅಂತ ಸಂತೋಷ ಪಡೋ ಅಷ್ಟರಲ್ಲಿ ಈ ಕುಟುಂಬನ ಛಿದ್ರ ಮಾಡಿ ಹೋಗಿದ್ದ ಆ ಸಂಪದ ಮತ್ ಮನೆಗೆ ವಾಪಸ್ ಬಂದ್ಲು. ಸಂಪದ ಕಾಣಿಸಿದ್ರೆ ಸಾಯಿಸ್ಬೇಕು ಅನ್ನೋ ಕೋಪದಲ್ಲಿದ್ದವನು ಒಂದೇ ಸಲಕ್ಕೆ ಬದಲಾಗಿ ಸಂಪದ ಯಾವ ತಪ್ಪು ಮಾಡಿಲ್ಲ ಅನ್ನೋ ಹಾಗಾದ. ಆ ರಾಕ್ಷಸಿನ ವಹಿಸ್ಕೊಂಡು ಈ ಮನೇಲೇ ಇರ್ತಾಳೆ ಅಂತಿದ್ದಾನೆ. ಯಾರು ಏನೇ ಹೇಳಿದ್ರು ಯಾರ ಮಾತು ಕೇಳ್ತಿಲ್ಲ. ಅಷ್ಟು ಅವನ ಮನಸ್ಸನ್ನ ಬದಲಾಯಿಸಿದಾಳೆ. ಹೇಗ್ ಬದಲಾಯಿಸಿದಾಳೆ ಅಂತ ಅರ್ಥ ಆಗ್ತಿಲ್ಲ. ಮತ್ತೆ ಜೀವನದಲ್ಲಿ ಇಂಥ ದಿನ ಬರುತ್ತೆ ಅದನ್ನ ನಾನು ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ನನ್ನ ಮೊಮ್ಮಗಳು ಕಲ್ಯಾಣಿ ಅಮಾಯಕಿ, ಅವಳ ಜೀವನನ ಏನ್ ಮಾಡ್ಬೇಕು ಅಂತಿದ್ಯಮ್ಮ? ಅವಳು ಚಿಕ್ಕವಳು, ಅವಳಿಗೆ ಇನ್ನೆಷ್ಟು ಕಷ್ಟ ಕೊಡ್ತೀಯ? ಈಗಾಗ್ಲೇ ವಯಸ್ಸಿಗೆ ಮೀರಿರೋ ಕಷ್ಟ ನೋವು ಅನುಭವಿಸ್ತಿದ್ದಾಳೆ. ನೀನು ಅವಳ ಮೇಲೆ ನಮ್ಮ ಮೇಲೆ ದಯ ತೋರಿಸು ತಾಯಿ, ದಯ ತೋರಿಸು. ಆ ರಾಕ್ಷಸಿ ಮನೇಲಿದ್ದಷ್ಟು ದಿನ ನನ್ನ ಮೊಮ್ಮಗಳು ನರಕ ಅನುಭವಿಸ್ತಾಳೆ. ಅವಳನ್ನ ಹೇಗಾದ್ರೂ ಮನೆಯಿಂದ ಕಳಿಸ್ಬಿಡು ತಾಯಿ. ಅಮ್ಮ, ಯೋಚನೆ ಮಾಡಬೇಡಿ ಅಮ್ಮ. ದೇವರು ಯಾವತ್ತೂ ಒಳ್ಳೇದನ್ನೇ ಮಾಡ್ತಾನೆ ಅಂತ ನೀವು ಯಾವಾಗಲೂ ಹೇಳ್ತಿದ್ರಲ್ವಾ? ಶೌರ್ಯ ಕಲ್ಯಾಣಿ ಜೀವನದಲ್ಲಿ ಸಂಪದ ಯಾವತ್ತೂ ಬಂದಿರಲಿಲ್ಲ. ಶೌರ್ಯನ ಮೇಲೆ ನನಗೆ ನಂಬಿಕೆ ಇದೆ ಅಮ್ಮ. ಎಂಥ ಸಂದಿಗ್ಧವಾದ ಪರಿಸ್ಥಿತಿಲೂ ನೀವಿದ್ದೀರಾ ಅನ್ನೋ ಧೈರ್ಯನೇ ನಮಗೆಲ್ಲ ಇದೆ. ಹಾಗಿದ್ದಾಗ ನೀವೇ ಧೈರ್ಯ ಗೆಟ್ಬಿಟ್ರೆ ಇನ್ನು ಕಲ್ಯಾಣಿ ಧೈರ್ಯವಾಗಿರೋದಕ್ಕೆ ಹೇಗಮ್ಮ ಸಾಧ್ಯ? ಕಲ್ಯಾಣಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರೋ ಪರಿಸ್ಥಿತಿಲಿ ಅವಳಿದ್ದಾಳೆ. ಯಾರ ಹತ್ರ ಹೇಳ್ಕೊಂಡ್ರೆ ತನ್ನ ಪ್ರಶ್ನೆಗೆ ಉತ್ತರ ಸಿಕ್ಕತ್ತೆ ಅಂತ ಯೋಚನೆ ಮಾಡ್ತಿದ್ದಾಳೆ. ಅವಳು ಕಣ್ಣೀರ್ ಹಾಕಿದ್ರೆ ನಾವೆಲ್ಲಿ ಬೇಜಾರು ಮಾಡ್ಕೊಳ್ತೀವೋ ಅಂತ ತನ್ನ ಮನಸ್ಸನ್ನ ಕಲ್ಲು ಮಾಡ್ಕೊಂಡು ಕಣ್ಣಿನಿಂದ ಬೀಳೋ ಒಂದು ಹನಿ ಕೂಡ ನಮಗ್ ಕಾಣ್ದಿರೋ ಹಾಗೆ ಎಲ್ಲ ನೋವನ್ನು ಒಬ್ಳೆ ನುಂಗುತ್ತಾ ಇದ್ದಾಳಮ್ಮ. ಅದೇ ಪರಿಸ್ಥಿತಿ ನಮಗೂ ಕೂಡ ಆಗಿದೆ. ಕಲ್ಯಾಣಿ ಜೀವನ ನಾವು ಸರಿಪಡಿಸ್ಬೇಕಮ್ಮ. ಈ ಸಂಪದ ಮತ್ಯಾಕ್ ಬಂದ್ಲು ಅಂತ ನಾನು ತಿಳ್ಕೊಳ್ತೀನಮ್ಮ. ಸಂಪದ ಎಂಥವಳು ಅಂತ ಶೌರ್ಯನಿಗೆ ಗೊತ್ತಾಗೋ ಹಾಗೆ ನಾನು ಮಾಡ್ತೀನಮ್ಮ. ಅಲ್ಲಿವರೆಗೂ ನಿನ್ನ ಕಣ್ಣೀರನ್ನ ನೀನು ಬಚ್ಚಿಟ್ಕೊಮ್ಮ. ಸರಿ ಅನುಪಮ, ನಾನಿನ್ ಕಣ್ಣೀರ್ ಹಾಕಲ್ಲ. ಅವಳು ಮನೆಗೆ ಬಂದ್ಲು ಅನ್ನೋ ನೋವಲ್ಲಿ ಕಣ್ಣೀರ್ ಬಂತು. ಅವಳು ಮತ್ತೆ ಮನೆಯಿಂದ ಹೊರಟೋಗೋ ದಿನ ಆನಂದ ಬಾಷ್ಪ ಬರಬೇಕು. ಇದೇನೋ ಹೆಣ್ಮಕ್ಳು ತರ ಕಣ್ಣೀರ್ ಹಾಕೊಂಡ್ ಸಂಕಟ ಪಡ್ತಾ ಇದ್ಯಾ?
ನೀನ್ ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಕಣೋ. ಈಗ ಅವಳು ಇಲ್ಲ ಅಂತ ಸಂಕಟ ಪಡ್ತಿದ್ಯಾ. ಸ್ವಲ್ಪ ದಿನ ಹೋದ್ರೆ ಅವಳು ಹೋಗಿದ್ ಒಳ್ಳೇದೇ ಆಯ್ತು ಅನ್ಕೊಳ್ತೀಯ. ನಿಲ್ಸಮ್ಮ, ಇದೆಲ್ಲ ನಡೆಯೋದಕ್ಕೆ ಕಾರಣ ನೀನೇ ಅಮ್ಮ. ಸಂಪದಾನ ನೋಡಿದ್ರೆ ಸಾಕು ಅವಳ ಮೇಲೆ ಎಗರಾಡ್ತೀಯ, ಕಿರ್ಚಾಡ್ತೀಯ, ಅಸಹ್ಯವಾಗಿ ಮಾತಾಡ್ತೀಯ. ಅನ್ಸ್ಕೊಂಡು ತಿರುಗ್ ಬಿದ್ಲು. ಬೆಕ್ಕನ್ ಕೂಡ ಬೋನಲ್ಲಿ ಹಾಕಿ ಹೆದರ್ಸಿದ್ರೆ ಹುಲಿಯಾಗುತ್ತಮ್ಮ. ಅದೇ ನಡೆದಿದ್ದು. ಸಹನೆಗೂ ಕೂಡ ಒಂದು ಲಿಮಿಟ್ ಇರುತ್ತಮ್ಮ. ನೀನ್ ಕೊಡೋ ಟಾರ್ಚರ್ ತಡಿಯಕ್ಕಾಗದೆ ನಿನ್ ಮೇಲೆನೆ ತಿರುಗ್ ಬಿದ್ಲು. ಅದನ್ನ ನಾನು ನೋಡಕ್ಕಾಗದೆ ವಿಧಿ ಇಲ್ದೆ ಸಂಪಾದನ ಮನೆಯಿಂದ ಆಚೆ ಹಾಕ್ದೆ. ಅಷ್ಟಕ್ಕೂ ಏನ್ ನಡೀತು ಅಂತ ತಿಳ್ಕೊಳ್ಳೋಷ್ಟ್ರಲ್ಲಿ ಆಗ್ಬಾರ್ದೆಲ್ಲ ಆಗೋಯ್ತಮ್ಮ. ಸಂಪದ ನಂಗೆ ದೂರ ಆಗ್ಬಿಟ್ಲು. ನಾನು ಅವಳನ್ನ ಬಿಟ್ಟು ಸಾಯಕ್ಕಾಗದೆ ಬದುಕ್ತಿದ್ದೀನಮ್ಮ. ಇದೊಳ್ಳೆ ಸರಿ ಹೋಯ್ತು ಕಣ. ಅನಿಷ್ಟಕ್ಕೆ ಶನೇಶ್ವರ ಕಾರಣ ಅನ್ನೋ ಹಾಗೆ ನನ್ ಮೇಲೆ ಬೀಳ್ತಾ ಇದೆಯಲ್ಲ. ಆಗಿದ್ದೆಲ್ಲ ನಿನ್ನಿಂದಲೇ ಅಂದ್ಮೇಲೆ ಇನ್ಯಾರಿಗೆ ಹೇಳಿ? ಏ ಸಿದ್ದು, ನೀನ್ ಅವಳನ್ನ ಕರ್ಕೊಂಡ್ ಬಂದಾಗ ನಾನು ಅವಳನ್ನ ಬೈದಿದ್ ನಿಜಾನೇ. ಆಮೇಲೆ ಅವಳ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾದ್ಮೇಲೆ ನಾನ್ ಸುಮ್ನೆ ಇದ್ದೆ ತಾನೆ. ಆಮೇಲೆ ಎಷ್ಟು ತಪ್ಪುಗಳನ್ನ ಮಾಡಿದ್ಲು. ಮಗು ಅಂತ ಅವ್ರ ಮನೆಗೆ ಹೋಗೋದು, ಅವ್ರನ್ನ ನೋಡೋದು ಅಷ್ಟೇ ಅಲ್ದೆ ನಿನ್ ಸಾವಿನ ಮನೆವರೆಗೂ ಹೋಗ್ ಬಂದೆ. ಅದೆಲ್ಲ ಆಗಿದ್ದಕ್ಕೆ ತಾನೇ ಮತ್ತೆ ನಾನು ಅವಳನ್ನ ಬೈದಿದ್ದು. ಅವಳನ್ನ ನೆನ್ಸ್ಕೊಂಡ್ರೆ ಅಸಹ್ಯ ಆಗುತ್ತೆ. ನಾನಾಗಿದ್ದಕ್ಕೆ ಸುಮ್ನೆ ಇದ್ದೆ. ಬೇರೆ ಯಾರಾದ್ರೂ ಆಗಿದ್ರೆ ಅವಳನ್ನ ಅವತ್ತೇ ಆಚೆ ಕಳಿಸ್ತಾ ಇದ್ರು. ಹೋಗ್ಲಿ ಬಿಡು ಅಂತ ನನ್ನ ತಮ್ಮನ್ನ ಕಾಡಿ ಬೇಡಿ ಅವಳನ್ನ ಈ ಮನೆಗೆ ಕರ್ಕೊಂಡ್ ಬಂದೆ. ನಿನ್ಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ರೆ ನನ್ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿದ್ದು. ನಿನ್ಗೆ ಇದು ನ್ಯಾಯವಾಗಿದೆಯಾ? ಒಂದ್ ಕೆಲ್ಸ ಮಾಡು, ನಿನ್ ಜೀವನ ನನ್ನಿಂದ ನಾಶ ಆಯ್ತು ಅನ್ಕೊಂಡ್ರೆ ನಿನ್ ಕೈಯಿಂದ ವಿಷ ಕೊಟ್ಬಿಡು, ಕುಡ್ದು ಸತ್ತು ಹೋಗ್ತೀನಿ. ಏನ ಮಾತುಗಳು? ನೀನ್ ನನ್ನ ಜೀವನನ ಯಾಕೆ ಬೇಕು ಅಂತ ನಾಶ ಮಾಡ್ತಿದ್ಯಮ್ಮ? ಪ್ರೀತಿಸಿದ ಹುಡುಗಿ ಜೊತೆ ಜೀವನ ಹಂಚ್ಕೋಬಾರ್ದು ಅಂತ ನನ್ನ ಹಣೆ ಬರ್ದಲ್ಲಿ ಬರ್ದಿರೋ ಹಾಗಿದೆ. ನೊಂದ್ಕೋಬೇಡ ಕಣಿಸಿದ್ದು. ಎಲ್ರು ಹೇಳ್ತಿರ್ತಾರಲ್ವಾ, ನಾವು ಪ್ರೀತಿಸೋರ್ಗಿಂತ ನಮ್ಮನ್ ಪ್ರೀತಿಸೋರ್ ಜೊತೆ ಇದ್ರೆ ಸಂತೋಷವಾಗಿರ್ತೀವಿ ಅಂತ. ಅದಕ್ಕೆ ಸಂಪದನ ಮರ್ತ್ ಬಿಡೋ. ನೀನ್ ಹಣೆ ಬರಹನ ನೀನೇ ಬದಲಾಯಿಸ್ಕೊಳ್ಳೋ. ಮಹಾಲಕ್ಷ್ಮಿ ನಿನ್ ಹಿಂದೆ ಬರೋ ಹಾಗೆ ಮಾಡು. ನಿನ್ಗೋಸ್ಕರ ಅವಳ ಅಪ್ಪ ಅಮ್ಮನ ಎದುರು ಹಾಕೊಳ್ಳಾಗ್ ಮಾಡು. ಆಮೇಲೆ ಅವ್ರ ಮಗಳಿಗೋಸ್ಕರ ಅವರೇ ಅಳಿ ಅಂತ ನಿನ್ ಹತ್ರ ಬರ್ತಾರೆ. ರಾಜಮ್ಮ ನಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಕಾಯ್ತಿದ್ದಾಳೆ. ಅವಳು ನಮ್ಮನ್ನ ಮನೆಯಿಂದ ಆಚೆ ಕಳ್ಸೋಷ್ಟ್ರಲ್ಲಿ ಈ ಮನೆ ಆಸ್ತಿ ಎಲ್ಲ ನಮ್ದಾಗ್ಬೇಕು. ಅಮ್ಮ, ಇವಾಗ ನನ್ನ ಮೂಡ್ ಚೆನ್ನಾಗಿಲ್ಲ. ನಾನು ಸ್ವಲ್ಪ ಹೊತ್ತು ಬಿಟ್ಬಿಡು. ನಾನೆಲ್ ಬಿಡ್ತೀನೋ, ನಿನ್ ಮದ್ವೆ ಆ ಮಹಾಲಕ್ಷ್ಮಿ ಜೊತೆ ಮಾಡೇ ಮಾಡ್ತೀನಿ. ಸೂರ್ಯನೇ ಸುಮ್ಮನೆ ಆಗಸವ ತೊರೆದರೆ ನೋಡು ಭೂಮಿಯ ನಾಥ. ನಟ್ಟ ನಡುವೆ ಬಿಟ್ಟು ಹೊರಟೆ ಬಡಪಾಯಿ